ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಅರಸೀಕೆರೆಯ ಕೆರೆ ಏರಿ ಮೇಲಿದ್ದೀನಿ. ಅರಸೀಕೆರೆ ನಗರದ ಎಂಟ್ರೆನ್ಸ್ ಏನಿದೆ, ಬೆಂಗಳೂರಿಂದ ಬರ್ತಕ್ಕಂಥ ರಸ್ತೆ ಎಂಟ್ರೆನ್ಸಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಕಸದ ರಾಶಿ ಬಿದ್ದಿದೆ. ಇಲ್ಲಿ ಹಲವಾರು ಬಾರಿ ಕ್ಲೀನ್ ಮಾಡ್ತಾ ಇದ್ದಾರೆ, ಮತ್ತು ನಾನು ಹಲವಾರು ಬಾರಿ ಮನವಿನೂ ಸಹ ಸಲ್ಲಿಸಾಗಿದೆ. ನಾನು ಯಾರನ್ನ ದೂಷಣೆ ಮಾಡೋದಕ್ಕಿಂತ ಇಲ್ಲಿ ಯಾರು ಕಸ ಹಾಕ್ತಾ ಇದಾರನ್ನ ಅವ್ರನ್ನ ತಕ್ಷಣ ಗುರುತು ಮಾಡಿ ದಂಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಯಾಕೆಂದರೆ ನೀವು 10 ಸಲ ಕ್ಲೀನ್ ಮಾಡ್ಕೊಂಡು ಹೋದ್ರು ಮತ್ತೆ ಬಂದು ಕ್ಲೀನ್ ಮತ್ತೆ ಆಗ್ತಕ್ಕಂಥ ಕೆಲಸ ನಡೆಯುತ್ತೆ. ಒಂದು CCTV ಅಳವಡಿಸೋದಾಗ್ಬೋದು, ಅಥವಾ ಇಲ್ಲಿ ಯಾರು ಒಬ್ರು ನೇಮಕ ಮಾಡಿ ಇಲ್ಲಿ ಯಾರು ಕಸ ಎಸಿತಾ ಇದ್ದಾರೆ ಕೆಲಸ ಆಗಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊತಾ ಇನ್ನೊಂದು ರಾಷ್ಟ್ರೀಯ ಹೆದ್ದಾರಿ. ಹಾಗೆಯೇ ನಾಡಿದ್ದು ಏನು ನವೆಂಬರ್ 2ನೇ ತಾರೀಕು ಇಲ್ಲಿ ಗಣಪತಿ ವಿಸರ್ಜನೆ ಇದೆ. ಆ ವಿಸರ್ಜನಾ ಮಹೋತ್ಸವಕ್ಕೆ ನೋಡೋದಕ್ಕೋಸ್ಕರ ಸಾವಿರಾರು ಜನ ಬರ್ತಾರೆ. ಇಂಥ ಒಂದು ದುಸ್ಥಿತಿ ಇದೆ. ನಾನಿಲ್ಲಿ ನಿಜ ಹೇಳ್ತಾ ಇದ್ದೀನಿ, ಮೂಗು ಮುಚ್ಕೊಂಡ್ರೆ ಇಲ್ಲಿ ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಈ ಸ್ಥಳನ ಸ್ವಚ್ಛ ಮಾಡಿ, ಜೊತೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇದು ಅರಸೀಕೆರೆ ಇಂದ ತಿಪ್ಟೂರ್ಗೆ ಹೋಗ್ತಕ್ಕಂತಹ BH ರಸ್ತೆ ರಾಷ್ಟ್ರೀಯ ಹೆದ್ದಾರಿ 106ರ ದುಸ್ಥಿತಿ. ಏನು ಅರಸೀಕೆರೆ ಕೆರೆ ಏರಿ ಮೇಲೆ ಇಲ್ಲಿ ಸಾವಿರಾರು ವಾಹನಗಳು ಡೈಲಿ ಸಂಚಾರ ಮಾಡ್ತವೆ. ಗಾಳಿ ಗೀಳಿ ಬಂತು ಅಂದರೆ ಆ ಪ್ಲಾಸ್ಟಿಕ್ ಕವರ್ಗಳು ಆಗಿರ್ಬೋದು, ಇವೆಲ್ಲ ಬೈಕಲ್ಲಿ ಓಡಾಡೋ ಅಂಥವ್ರಿಗೆ ಮುಖಕ್ಕೆ ಏನಾದ್ರು ಬಿದ್ದರೆ ಅಪಘಾತ ಆಗೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆಯೇ ಇವ್ರಿಗೇನು ಮನುಷ್ಯತ್ವ ಇದೆಯೋ ಇಲ್ವೋ ಗೊತ್ತಿಲ್ಲ, ನಿನ್ನೆ ಆಗ್ತಾ ಇರೋ ಕಸನ. ಯಾಕೆಂದರೆ ಒಂದು ರಾಷ್ಟ್ರೀಯ ಹೆದ್ದಾರಿ ನಗರದ ಸೌಂದರ್ಯನೂ ಹಾಳು ಮಾಡೋದಲ್ದಲೆ ಸ್ವಚ್ಛತೆಯೂ ಇಲ್ಲ. ಹಾಗೆಯೇ ಕಾಯಿಲೆಗಳಿಗೆ ಒಂದು ದಾರಿ ಮಾಡಿಕೊಡುತ್ತೆ ಇದು. ಇದಕ್ಕೆ ಸಂಬಂಧಪಟ್ಟಂಥವರು ದಯವಿಟ್ಟು, ಇದು ನನ್ನ ಪ್ರಕಾರ ನಗರಸಭೆ ವ್ಯಾಪ್ತಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಬರೀ ನಗರಸಭೆಯವ್ರನ್ನೇ ದೂಷಣೆ ಮಾಡಲ್ಲ, ಯಾಕೆ ಅಂತಂದರೆ ಪ್ರತಿ ದಿವಸನೂ ಬಂದು ಅದನ್ನು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ಏನು ಆಗ್ತಾ ಇದ್ರಲ್ಲ ಈ ಕಸನ ಅವರು ಅರ್ಥಕೋಬೇಕು. ಜೊತೆಗೆ ನಗರಸಭೆಯವ್ರನ್ನ ನಾನು ಒಂದು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಇಂಥವ್ರನ್ನ ಗುರುತಿಸಿ ಯಾರು ಈ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ನೋಡಿ ಇಲ್ಲಿ, ಅಥವಾ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ಕೊಳ್ತೋಗಿರ್ತಕ್ಕಂಥ ಹಣ್ಣು ಇಲ್ಲಿ ಮೂಗು ಮುಚ್ಕೊಂಡೆ ಹೋಗ್ಬೇಕು ಇಲ್ಲಿಂದ ಅಲ್ಲಿವರೆಗೂ. ಪ್ರತಿಯೊಂದಕ್ಕೂ ಯಾವುದೋ ಒಂದು ಇಲಾಖೆನ ದೂಷಿಸೋದಕ್ಕಿಂತ ಪ್ರತಿಯೊಬ್ಬ ಸಾರ್ವಜನಿಕನು, ಪ್ರತಿಯೊಬ್ಬ ನಾಗರಿಕನು ತನ್ನ ಕರ್ತವ್ಯ ಏನು, ಇಲ್ಲಿ ಕಸ ಎಸಿಬೋದಾ ಎಸಿಬಾರ್ದು ಅನ್ನೋದನ್ನ ಅರ್ಥಕೋಬೇಕು. ನೋಡಿ ಇಲ್ಲಿ ತಗೊಂಬಂದು ಹಳೆ ಹಾಸಿಗೆಗಳು ಯಾವ ಲೆವೆಲ್ಗಿದೆ. ನಾಡಿದ್ದು ಇಲ್ಲೇ ಜಾಗದಲ್ಲೇ ಗಣಪತಿ ವಿಸರ್ಜನೆಯೂ ಇದೆ. ಇವತ್ತು 2ನೇ ತಾರೀಕು ಅರಸೀಕೆರೆಯ ವಿಶ್ವಪ್ರಸಿದ್ಧ ಗಣಪತಿ ವಿಸರ್ಜನೆ ಸಹ ಇದೆ. ಇಲ್ಲೆಲ್ಲ ಜನಗಳು ಬಂದು ಕೂತ್ಕೋಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ತಕ್ಷಣ ಕ್ರಮ ಕೈಗೊಂಡು, ಇವತ್ತು ಒಂದು ದಿವಸದ ಕೆಲಸ ಆಗಬಾರ್ದು. ಇದು ನಾನು ಮತ್ತೊಂದು ವಿನಂತಿ. ಈಗ ವಿಡಿಯೋ ಮಾಡಿ ಹಾಕಿರ್ತೀವಿ, ಯಾರೋ ಬರ್ತಾರೆ, ಈಗ ಇಮಿಡಿಯೇಟ್ ಕ್ಲೀನ್ ಮಾಡಿಸ್ತಾರೆ ಅಂದ್ಕೊಳ್ಳಿ. ಇದು ಒಂದು ದಿವಸದ ಕೆಲಸ ಆಗ್ಬೋದು. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. CCTV ಹಾಕ್ಸಕ್ಕಂಥ ವ್ಯವಸ್ಥೆನೋ, ಅಥವಾ ಇಲ್ಲೊಬ್ರನ್ನ ಯಾರನ್ನಾದ್ರೂ ನೇಮಿಸಿ ಇಲ್ಲಿ ಯಾರ್ಯಾರು ಆಗ್ತಾ ಇದಾರೆ ಅವ್ರನ್ನ ಅವರಿಗೆ ಏನಾದರೂ ಒಂದು ನೋಡಿ ಹಸಿನ ಕೊಂಬುಗಳು ಹೇಳ್ಬಾರ್ದು, ಆ ರೀತಿ ಆಗಿದೆ ಇಲ್ಲಿ. ಫುಲ್ಲು ಚಿಕನ್, ಕೋಳಿದು ಅದು ಇದು ಕಸ.